ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವಂಥ ವಿಷಯ ಏನಿದೆ ಅಂದರೆ ಇಂದಿನ ಈ ವಿಡಿಯೋವಂತೂ ತುಂಬಾ ಸುಂದರವಾಗಿದ್ದು ಈ ವಿಡಿಯೋದಲ್ಲಿರುವಂಥ ವಿಷಯ ತುಂಬಾ ಒಳ್ಳೆಯದಾಗಿದೆ. ಈ ವಿಡಿಯೋವನ್ನು ಪ್ರತಿಯೊಬ್ಬರೂ ಖಂಡಿತವಾಗಿ ನೋಡಬೇಕು. ಯಾಕಂದರೆ ಇಂದಿನ ಈ ವಿಡಿಯೋದಲ್ಲಿ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ತಿನ್ನುವುದರಿಂದ ಸಿಗುವಂಥ ಅದ್ಭುತವಾದ ಲಾಭಗಳನ್ನು ತಿಳಿಸ್ಕೊಡ್ತೀವಿ. ಈ ರೀತಿಯ ಮಾಹಿತಿಯನ್ನು ತುಂಬ ಕಡಿಮೆ ಜನರು ಹೇಳ್ತಾರೆ. ಈ ಪ್ರಕಾರದ ಮಾಹಿತಿಗಳು ಒಂದಿಲ್ಲ ಒಂದು ದಿನ ಖಂಡಿತವಾಗಿ ನಮಗೆ ಉಪಯೋಗಕ್ಕೆ ಬರುತ್ತವೆ. ಈ ಪ್ರಕಾರದ ಮಾಹಿತಿಗಳಂತೂ ತುಂಬಾ ಅಮೂಲ್ಯವಾಗಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಲಕ್ಷಾಂತರ ದುಡ್ಡು ನೀವು ಖರ್ಚು ಮಾಡಿದ್ರೂ ಕೂಡ, ಹಣದಿಂದ ಹಣ ಖರ್ಚು ಮಾಡಿದ್ರೂ ಕೂಡ ಇಂಥ ಮಾಹಿತಿ ಯಾರೂ ಸಹ ನಿಮಗೆ ಹೇಳೋದಿಲ್ಲ. ಸ್ನೇಹಿತರೆ, ನಮ್ಮ ಚಾನಲ್ನ ಉದ್ದೇಶ ಒಂದೇ ಆಗಿದೆ, ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿದೆ. ಒಂದು ವೇಳೆ ನೀವು ನಮ್ಮ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೇವಲ ನೀವು ನಮ್ಮ ವಿಡಿಯೋ ನೋಡುವಂಥವರಲ್ಲ, ನೀವು ನಮ್ಮ ಕುಟುಂಬದ ಭಾಗವಾಗಿದ್ದೀರಾ. ಯಾವ ಮಾಹಿತಿ ಹಣ ಕೊಟ್ಟರೂ ಸಿಗೋದಿಲ್ವೋ ಅಂಥ ಮಾಹಿತಿ ನಮ್ಮ ಕುಟುಂಬದಲ್ಲಿರುವಂಥ ಚಾನಲನ್ನು ನೋಡುತ್ತಿರುವಂಥ ಎಲ್ಲರಿಗೂ ಸಿಗಲಿ ಅಂತ ನಾವು ಇಷ್ಟಪಡ್ತೀವಿ. ಸ್ನೇಹಿತರೆ, ಯಾವ ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಲಾಗುತ್ತದೆಯೋ ಇದನ್ನು ಅತ್ಯಂತ ಪವಿತ್ರವಾದ ಎಲೆ ಅಂತ ತಿಳಿಯಲಾಗಿದೆ. ಇದನ್ನು ತಿನ್ನೋದ್ರಿಂದ ನಮಗೆ ಅನೇಕ ಪ್ರಕಾರದ ಲಾಭಗಳು ಕೂಡ ಸಿಗುತ್ತವೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲಕ್ಕಿಂತ ಮೊದಲು ನೀವು ಸಹ ಶ್ರೀರಾಮನ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೆಯಿರಿ. ಎಲ್ಲಕ್ಕಿಂತ ಮೊದಲಿಗಿರುವಂಥ ವಿಷಯ, ಬಿಲ್ವಪತ್ರೆ ಎಲೆಯನ್ನು ತಿನ್ನೋದ್ರಿಂದ ಇದು ಶರೀರವನ್ನು ಎಲ್ಲ ರೀತಿಯ ಕಾಯಿಲೆಗಳಿಂದ ರೋಗಗಳಿಂದ ಕಾಪಾಡುತ್ತದೆ. ಇಲ್ಲಿ ಯಾವ ವ್ಯಕ್ತಿಗಳು ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆಯ ಸೇವನೆಯನ್ನು ಮಾಡ್ತಾರೋ ಅವರ ಶರೀರ ಯಾವತ್ತಿಗೂ ರೋಗಗಳಿಂದ ಉಳಿದುಕೊಂಡು ಇರುತ್ತದೆ. ಇನ್ನು ಎರಡನೇದಾಗಿರುವಂಥ ಅದ್ಭುತವಾದ ಇದರ ಲಾಭ ಏನಿದೆ ಅಂದರೆ ಇದು ರೋಗಗಳಿಂದಲಂತೂ ನಿಮ್ಮನ್ನು ಕಾಪಾಡುತ್ತದೆ. ಯಾರಿಗೆ ಮಧುಮೇಹ ಅಂದರೆ ಶುಗರ್ ಡಯಾಬಿಟಿಕ್ ಇರುತ್ತದೆಯೋ ಅದು 5 ವರ್ಷದಿಂದ ಇರಲಿ, 10 ವರ್ಷದಿಂದ ಇರಲಿ ಅಥವಾ 15 ವರ್ಷದಿಂದ ಇರಲಿ, ಇಲ್ಲಿ ನೀವು ಸ್ಟಾಂಪ್ ಪೇಪರ್ ಮೇಲೆ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ. 6 ರಿಂದ 7 ತಿಂಗಳ ತನಕ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯ ಸೇವನೆ ಮಾಡಿದ್ರೆ ಇಲ್ಲಿ 11 ಸಂಖ್ಯೆಯಲ್ಲಿ ಪ್ರತಿದಿನ ತಿನ್ನಲು ಶುರು ಮಾಡಬೇಕು. ಇಲ್ಲಿ 11 ಎಲೆಗಳನ್ನು ಮುಂಜಾನೆ ಮತ್ತು ಸಾಧ್ಯವಾದರೆ 3 ಅಥವಾ 5 ಬಿಲ್ವಪತ್ರೆ ಎಲೆಗಳನ್ನು ಸಾಯಂಕಾಲ ತಿನ್ನಬೇಕು. ಇಲ್ಲಿ ಯಾವುದೇ ರೀತಿಯ ಶುಗರ್ ರೋಗ ಇದ್ದರೂ ಕೂಡ ಅದು ಬೇರೆ ಸಮೇತವಾಗಿ ದೂರ ಆಗುತ್ತದೆ. ಇದು ಭಗವಂತನಾದ ಭೋಲೆನಾಥರ ಪ್ರಸಾದ ಆಗಿದೆ. ಇದು ಮನುಷ್ಯನ ಶರೀರದಲ್ಲಿರುವಂಥ ತಾಮಸಿಕ ಗುಣಗಳನ್ನು ನಾಶ ಮಾಡುತ್ತದೆ. ಶರೀರದಲ್ಲಿ ಯಾವುದೇ ರೀತಿಯ ಕೆಟ್ಟ ಗುಣಗಳಿದ್ದರೂ ಅವುಗಳನ್ನು ದೂರ ಮಾಡುವಂಥ ಕಾರ್ಯವನ್ನು ಇದು ಮಾಡುತ್ತದೆ. ಈ ವಿಡಿಯೋ ತುಂಬಾ ಒಳ್ಳೆಯದಾಗಿದೆ. ಒಂದು ವೇಳೆ ನೀವು ವಿಡಿಯೋವನ್ನು ಅರ್ಧಂಬರ್ಧ ನೋಡಿ ಅಲ್ಲಿಯೇ ಬಿಟ್ಟು ಹೋದರೆ ಇದರಲ್ಲಿ ನಿಮಗೆ ನಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಮಾಹಿತಿಗಳಂತೂ ವ್ಯರ್ಥವಾಗೂ ಹೋಗೋದಿಲ್ಲ. ಈಗ ಇಲ್ಲ ಅಂದರೂ ಮುಂದೆ ಯಾವಾಗಾದರೂ ಒಂದು ದಿನ ನಿಮಗೆ ಇದು ಉಪಯೋಗಕ್ಕೆ ಬರುತ್ತದೆ. ಇದು ಭಾಗ್ಯವನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ. ಒಂದು ವೇಳೆ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ತಿಂದರೆ ಇದು ಭಾಗ್ಯವನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ. ಇದು ರಕ್ತವನ್ನು ಶುದ್ಧಿ ಮಾಡುತ್ತದೆ. ನೀವು ತುಂಬ ದುಬಾರಿಯಾಗಿರುವಂಥ ಮಾತ್ರೆಗಳನ್ನು ತಿಂತಾ ಇದ್ದರೆ ರಕ್ತವನ್ನು ಸ್ವಚ್ಛಗೊಳಿಸಲು ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ಖಂಡಿತವಾಗಿ ತಿನ್ನಿರಿ. ಇಲ್ಲಿ ಮಾತ್ರೆಗಳನ್ನೇ ದೂರ ಮಾಡಬಹುದು. ಜೊತೆಗೆ ಇದು ನಮ್ಮ ಮನಸ್ಸಿಚ್ಛೆಗಳನ್ನು ಸಹ ಪೂರ್ತಿಯಾಗಿ ಈಡೇರಿಸುತ್ತದೆ. ಒಂದು ವೇಳೆ ಯಾವುದಾದ್ರೂ ಆಸೆಗಳಿದ್ದರೆ, ಮನಸ್ಸಿಚ್ಛಿದ್ರೆ, ಒಂದು ವೇಳೆ ನಾವು ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ತಿಂದರೆ ಆ ಮನಸ್ಸಿಚ್ಛೆ ಕೂಡ ಈಡೇರುತ್ತದೆ. ಮನಸ್ಸು ಭಕ್ತಿಯಲ್ಲಿ ಲೀನವಾಗುತ್ತದೆ. ಮನಸ್ಸು ಶಾಂತವಾಗಿ ಇರುತ್ತದೆ. ನಿಧಾನವಾಗಿ ಎಲ್ಲ ಭೋಗಗಳ ಸಮಾಪ್ತಿಯಾಗುತ್ತದೆ. ಯಾಕಂದರೆ ಕೆಲವೊಮ್ಮೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತಂದರೆ ಇದನ್ನು ಖರೀದಿ ಮಾಡಬೇಕು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕಂತ ಚಂಚಲ ಅವಸ್ಥೆಯಲ್ಲಿ ಇರುತ್ತೆ. ಈ ರೀತಿಯ ಚಿಂತೆಗಳನ್ನು ಇದು ನಾಶ ಮಾಡುತ್ತದೆ. ಇಲ್ಲಿ ಯಾವ ವಿಷಯವನ್ನು ಹೇಳಬಾರ್ದಿತ್ತೋ ಆ ವಿಷಯವನ್ನು ಈಗ ಹೇಳ್ತಾ ಇದ್ದೀನಿ ಕೇಳಿ. ಯಾವ ಮನುಷ್ಯರು ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ತಿಂದರೆ 6 ತಿಂಗಳ ಒಳಗಡೆ ಆ ವ್ಯಕ್ತಿಗೆ ಭೂತ, ಭವಿಷ್ಯ, ವರ್ತಮಾನ ನೋಡುವಂಥ ಸ್ಥಿತಿಯು ಸಿಗುತ್ತದೆ. ಇದು ತಾನಾಗಿಯೇ ವ್ಯಕ್ತಿಗೆ ಸಿಗುತ್ತದೆ. ಇಲ್ಲಿ ಯಾವ ದೊಡ್ಡ ಶ್ರಮ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ದೊಡ್ಡದಾಗಿರುವ ಸಾಧನೆಗಳನ್ನೇನಾದರೂ ನೀವು ಮಾಡ್ತಾ ಇದ್ದರೆ ಆ ಸಾಧನೆ ಸಿದ್ಧಿ ಆಗ್ತಾ ಇಲ್ಲ ಅಂದರೆ ಕೇವಲ ಶಿವಲಿಂಗದ ಮೇಲೆ ಅರ್ಪಿಸಿದಂಥ ಬಿಲ್ವಪತ್ರೆ ಎಲೆಯನ್ನು ತಿನ್ನಲು ಶುರು ಮಾಡಿರಿ. ಆ ನಿಮ್ಮ ಸಾಧನೆ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ನೀವು ಜಪಿಸಿದಂಥ ಮಂತ್ರಗಳು ಕೂಡ ಸಿದ್ಧಿಯಾಗುತ್ತವೆ.
ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರೂ ಅದು ಸಿದ್ಧಿಯಾಗುತ್ತದೆ. ಒಂದು ವೇಳೆ ನೀವು ತುಂಬ ದಿನಗಳ ತನಕ ಬಿಲ್ವಪತ್ರೆ ಎಲೆಯನ್ನು ತಿನ್ನಲು ಇಷ್ಟಪಡ್ತಾ ಇಲ್ಲ ಅಂದರೆ, ತುಂಬ ಕಡಿಮೆ ಅಂದರು 21 ದಿನಗಳ ತನಕ ಯಾವುದೇ ವ್ಯಕ್ತಿ ಬಿಲ್ವಪತ್ರೆ ಎಲೆಯನ್ನು ತಿಂದರೂ ವ್ಯಕ್ತಿಯ ದುರ್ಭಾಗ್ಯವು ಸೌಭಾಗ್ಯವಾಗಿ ಬದಲಾಗುತ್ತದೆ. ಭಗವಂತನಾದ ಶಿವನ ಆಶೀರ್ವಾದ ಕೂಡ ಅವರಿಗೆ ಸಿಗುತ್ತದೆ. ಈ ಚಿಕ್ಕ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ನಂಬಿದ್ದೇವೆ. ಇಷ್ಟ ಆದರೆ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.